Hello students, welcome back to our class. Today in this class, let's continue our chapter, The Extension of the British Rule. In last class, we understood up to the first Anglo-Maratha War. Now, let's understand about Lord Wellesley. He came to India as the Governor General of India. At that time, the expansion of the British Empire took place at a faster pace. When ಲಾರ್ಡ್ ವೆಲ್ಲೆಸ್ಲಿ ನಮ್ಮ ಭಾರತಕ್ಕೆ ಬರುತ್ತಾನೆಯೋ ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು. ಬೈ ದಿಸ್ ಟೈಮ್ ದ ಪವರ್ಫುಲ್ ಸ್ಟೇಟ್ಸ್ ಆಫ್ ಮರಾಠಾಸ್ ಆ್ಯಂಡ್ ಮೈಸೂರ್ ಬಿಕೇಮ್ ವೀಕ್. ಸೊ ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್ became very easier. ಯಾವಾಗ ಭಾರತಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಆಗಮನವಾಗುತ್ತದೆಯೋ ಅಂತಹ ಸಂದರ್ಭದಲ್ಲಿ ತುಂಬಾ ಪವರ್ಫುಲ್ ಸ್ಟೇಟ್ಸು ಮರಾಠ ಮತ್ತು ಮೈಸೂರು ರಾಜ್ಯಗಳು ವೀಕ್ ಆಗಿದ್ದವು. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿಕೊಳ್ಳಲು ಬಲು ಸುಲಭವಾಯಿತು. ಆಫ್ಟರ್ ದ್ಯಾಟ್ ದ ಲಾರ್ಡ್ ವೆಲ್ಲೆಸ್ಲಿ ಫಾಲೋಡ್ 3 ಪಾಲಿಸೀಸ್ ಇನ್ ಇಂಡಿಯಾ, ಮೇನ್ಲಿ ಟು ಎಕ್ಸ್ಪ್ಯಾಂಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಸೊ ಲಾರ್ಡ್ ವೆಲ್ಲೆಸ್ಲಿ ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಟೋಟಲಿ 3 ಪಾಲಿಸೀಸ್ಗಳನ್ನ ಜಾರಿಗೆ ತರುತ್ತಾನೆ. ಕಾರಣ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಳ್ಳುವುದು ಅವರ ಮುಖ್ಯ ಗುರಿಯಾಗಿತ್ತು. ಸೊ ಹಾಗಾದರೆ ಆ 3 ಪಾಲಿಸೀಸ್ಗಳು ಯಾವುವು ಅಂತ ನಾವು ಇವಾಗ ನೋಡೋಣ. ದೀಸ್ ಆರ್ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿ, ಸಹಾಯಕ ಸೈನ್ಯ ಪದ್ಧತಿ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ವೇಜಿಂಗ್ ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್ಸ್, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಘೋಷಣೆ ಮಾಡುವಂಥದ್ದು. ಆ್ಯಂಡ್ ಥರ್ಡ್ ಒನ್ ಈಸ್ ಅಡ್ಮಿನಿಸ್ಟ್ರೇಟಿಂಗ್ ದ ಸ್ಟೇಟ್ ಡೈರೆಕ್ಟ್ಲಿ ದಟ್ ವರ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ಬ್ರಿಟಿಷ್. ಅಂದರೆ ಈಗ ಆಲ್ರೆಡಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಅಂಡರ್ಗೆ ಒಳಪಟ್ಟಿರುವಂತಹ ರಾಜ್ಯಗಳನ್ನು ನೇರವಾಗಿ ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದೇ ಈ 3 ಪಾಲಿಸಿಯ ಮುಖ್ಯ ಧ್ಯೇಯ ಉದ್ದೇಶಗಳು. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸಿ ಆಫ್ subsidiary alliance. This policy was introduced by Lord Wellesley in the year 1798 because in order to bring the local kings under their control. ಭಾರತದಲ್ಲಿ ಈ ಲಾರ್ಡ್ ವೆಲ್ಲೆಸ್ಲಿಯು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ. ಕಾರಣ ಭಾರತೀಯ ಎಲ್ಲ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಈ ಪದ್ಧತಿಯನ್ನು ಭಾರತದಲ್ಲಿ ಜಾರಿಗೆ ತಂದನು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ಸಲುವಾಗಿ ಬ್ಲೂ ವಾಟರ್ ಪಾಲಿಸಿಯನ್ನು ಭಾರತದಲ್ಲಿ ಜಾರಿಗೆ ತಂದನು. ಈ ಒಂದು ಪಾಲಿಸಿಯ ಮೂಲಕ ಇಂಡಿಯನ್ ಕಮೋಡಿಟೀಸ್ಗಳನ್ನ ಈಸಿಯಾಗಿ ಕ್ಯಾರಿ ಮಾಡಲಾಯಿತು. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ದಸ್ತಕ್ಸ್, ಇಟ್ ಈಸ್ ಅ ಲೈಸೆನ್ಸ್ ವೆರಿ ಈಸಿ ಟು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ವಿದೌಟ್ ಪೇಯಿಂಗ್ ಎನಿ ಟ್ಯಾಕ್ಸಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಗೂಡ್ಸ್. ನೋಡಿ, ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನ ಪೇ ಮಾಡದೆ ಆಮದು ಮತ್ತು ರಫ್ತನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಬ್ರಿಟಿಷರು ಪಡೆದುಕೊಂಡರು. ನೆಕ್ಸ್ಟ್ ನಾವು ನೋಡೋದಾದರೆ ದಿವಾನಿ ರೈಟ್. They had the right to collect land taxes. After that, ರಾಬರ್ಟ್ ಕ್ಲೈ ಅವರು 1765ನಲ್ಲಿ ಡ್ಯುಯಲ್ ಗೌರ್ಮೆಂಟನ್ನು ಜಾರಿಗೆ ತರುತ್ತಾರೆ. ಈ ಒಂದು ಪಾಲಿಸಿಯ ಮೂಲಕ ಬ್ರಿಟಿಷ್ ಕಂಪ್ಲೀಟ್ಲಿ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ನಾವು ಸಿ ಲಾರ್ಡ್ ವೆಲ್ಲೆಸ್ಲಿ ಇಂಟ್ರೊಡ್ಯೂಸ್ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿ. ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶ ಭಾರತದಲ್ಲಿ ಬ್ರಿಟಿಷರ ಒಂದು ಸೇನಾಪಡೆ ತುಂಬಾ ಸ್ಟ್ರಾಂಗ್ ಆಗಬೇಕು, ಯಾವುದೇ ಖರ್ಚು ವೆಚ್ಚವಿಲ್ಲದೆ. ಬ್ರಿಟಿಷರ ಮುಖ್ಯ ಉದ್ದೇಶ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಹಾಗೂ ಭಾರತದಲ್ಲಿ ಗಟ್ಟಿಯಾಗಿ ನೆಲೆ ಊರಿ ಇಲ್ಲಿಯ ಸಂಪತ್ತನ್ನ ತಮ್ಮ ದೇಶಕ್ಕೆ ಕೊಂಡು ಹೋಗುವುದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ಭಾರತದಲ್ಲಿ ಇಂಪಾರ್ಟೆಂಟ್ 2 ವಾರ್ಗಳು, ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ಬಕ್ಸರ್ ನಾವು ನೋಡ್ಬೋದು. ನೆಕ್ಸ್ಟ್ ಬೆಂಗಾಲ್ ಮತ್ತು ಬಾಂಬೆ ಮೇಲೆ ತಮ್ಮ ಕಂಪ್ಲೀಟ್ ಪೊಲಿಟಿಕಲ್ ಸುಪ್ರಿಮಸಿಯನ್ನು ಅವರು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಆಫ್ಟರ್ ದಟ್ ಈ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿ ಕೂಡ ಜಾರಿಗೆ ತಂದಿದ್ದಾರೆ. ಇವೆಲ್ಲ ಉದ್ದೇಶ ಏನಪ್ಪ ಅಂತಂದರೆ ಭಾರತದಲ್ಲಿ ಸಂಪೂರ್ಣವಾಗಿ ಅವರೇ ಅಧಿಕಾರವನ್ನು ಚಲಾಯಿಸಬೇಕು ಹಾಗೂ ಅವರೇ ಒಂದು ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರುವುದರ ಮೂಲಕ ಇಡೀ ಭಾರತ ದೇಶದ ಎಲ್ಲ ಲೋಕಲ್ ಕಿಂಗ್ಸ್ ಅವ್ರ ಅಂಡರಲ್ಲಿ ಇರುತ್ತಾರೆ. ಇದರಿಂದ ಅವರು ಈಸಿಯಾಗಿ ಇಲ್ಲಿಯ ಸಂಪತ್ತನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದು ಅವರ ಮುಖ್ಯ ಗುರಿಯಾಗಿತ್ತು.
ರಾಬರ್ಟ್ ಕ್ಲೈವ್ ಕೂಡ ಈ ಡ್ಯುಯಲ್ ಗೌರ್ಮೆಂಟನ್ನು ಜಾರಿಗೆ ತಂದಿದ್ದು ಅದೇ ಉದ್ದೇಶ. ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಕೂಡ ಭಾರತದಲ್ಲಿ ಪಾಲಿಸಿಯನ್ನು ಜಾರಿಗೆ ತರಲಿಕ್ಕೆ ಮುಖ್ಯ ಕಾರಣ ಬ್ರಿಟಿಷರ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ವಿಸ್ತರಣೆ ಆಗಬೇಕು ತುಂಬ ಫಾಸ್ಟ್ ಆಗಿ, ಆ್ಯಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತುಂಬ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನೋದೇ ಇವರ ಮುಖ್ಯ ಗುರಿ. ಹಾಗಾಗಿ ನಮ್ಮ ಭಾರತದಲ್ಲಿ ಬ್ರಿಟಿಷರ ಒಂದು ಸೇನಾಪಡೆ ತುಂಬ ಸ್ಟ್ರಾಂಗ್ ಆಗಬೇಕು. ಇದ್ರ ಮೂಲಕ ಯಾವುದೇ ಲೋಕಲ್ ಕಿಂಗ್ ಅವರ ವಿರುದ್ಧ ಸ್ಟ್ರಾಂಗ್ ಆಗಿ ಫೇಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವರು ಮುಖ್ಯವಾಗಿ ಭಾರತದಲ್ಲಿ ತಮ್ಮ ಸೇನಾಪಡೆಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಈ ಮೂಲಕ ನಾವು ಈಸಿಯಾಗಿ ಎಲ್ಲ ಪ್ರದೇಶಗಳನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ಳಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿಯನ್ನು ಜಾರಿಗೆ ತರುತ್ತಾರೆ. ನಾವು ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಯಾವುದೇ ಒಂದು ಕಂಟ್ರಿ ತುಂಬ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್ ಕಂಟ್ರಿ ಅಂತ ನಾವು ಐಡೆಂಟಿಫೈ ಮಾಡಬೇಕಂತ ಅಂದರೆ ಆ ಒಂದು ಕಂಟ್ರಿ ಒಂದು ಆರ್ಮ್ಡ್ ಫೋರ್ಸ್ ಅಂದರೆ ಒಂದು ಮಿಲಿಟರಿ ಫೋರ್ಸನ್ನು ತುಂಬ ಪವರ್ಫುಲ್ ಆಗಿ ಹೊಂದಿರುತ್ತದೆ. ಏನಕ್ಕೆ ಅಂತಂದರೆ ಅವರು ಯಾವುದೇ ಒಂದು ಕಂಟ್ರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಸ್ಟ್ರಾಂಗ್ ಆಗಿ ಫೇಸ್ ಮಾಡಬೇಕು ಅಂತಂದರೆ ಆ ಕಂಟ್ರಿ ತುಂಬ ಪವರ್ಫುಲ್ ಆಗಿ ಒಂದು ಆರ್ಮ್ ಫೋರ್ಸ್ನ ಹೊಂದಿರಬೇಕು. ಹಾಗೆ ಬ್ರಿಟಿಷರ ಕೂಡ ಉದ್ದೇಶ ಭಾರತದಲ್ಲಿ ತಮ್ಮ ಒಂದು ಸೇನಾಪಡೆಯನ್ನು ಸ್ಟ್ರಾಂಗ್ ಮಾಡಿಕೊಳ್ಳುವುದರ ಮೂಲಕ ಮಾತ್ರ ಇಡೀ ಭಾರತದ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತುಂಬ ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ಮಾಡಲು ಸಾಧ್ಯ ಎಂಬುದು ಅವರ ಒಂದು ಉದ್ದೇಶವಾಗಿತ್ತು. ಸೊ ಆ ಕಾರಣಕ್ಕಾಗಿ ಲಾರ್ಡ್ ವೆಲ್ಲೆಸ್ಲಿ ಅವರು ಭಾರತದಲ್ಲಿ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿಯನ್ನು ಜಾರಿಗೆ ತರುತ್ತಾರೆ. Next, now let's see what are the main features and importance of subsidiary alliance policy. Subsidiary alliance policy is a basically military protection agreement between British East India Company and the Indian states. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ಎಲ್ಲ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿತ್ತು. And now let's see what are the main conditions of the subsidiary alliance policy. The first one was the Indian king had to keep the British army in his kingdom. ಭಾರತೀಯ ರಾಜನು ಬ್ರಿಟಿಷರ ಸೇನೆಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಿತ್ತು. Next point, the state had to bear the expenses of the British army. ಬ್ರಿಟಿಷರ ಸೇನೆಯ ವೇತನ ಮತ್ತು ನಿರ್ವಹಣೆಯ ಎಲ್ಲ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಿತ್ತು. ಅದರ್ವೈಸ್ ದ ವೇಜಸ್ ಆಫ್ ದಿ ಸೋಲ್ಜರ್ಸ್ ಆ್ಯಂಡ್ ಇವನ್ ಗಿವ್ ರೆವಿನ್ಯೂ ಲ್ಯಾಂಡ್ಸ್. ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಿತ್ತು. ಈ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿಯ ಕಂಡೀಷನ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಮೇನ್ಲಿ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕಿತ್ತು. ಈ ಕಾರಣದಿಂದ ಬ್ರಿಟಿಷರು ಯಾವುದೇ ಖರ್ಚು ವೆಚ್ಚವಿಲ್ಲದೆ ತಮ್ಮ ಒಂದು ಸೇನಾಪಡೆಯನ್ನು ಭಾರತದಲ್ಲಿ ಸ್ಟ್ರಾಂಗ್ ಮಾಡಿಕೊಳ್ಳಲು ಒಂದು ಉತ್ತಮವಾದ ಅವಕಾಶವಾಗಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಈ ಕಂಡೀಷನ್ಸ್ಗಳನ್ನ ನಮ್ಮ ಇಂಡಿಯನ್ ಸ್ಟೇಟ್ಸ್ಗಳ ಮೇಲೆ ಜಾರಿಗೆ ತರುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ಸ್ ಇನ್ ಹಿಸ್ ಕೋರ್ಟ್ ವಿದೌಟ್ ಪರ್ಮಿಷನ್ ಆಫ್ ದಿ ಬ್ರಿಟಿಷ್. ಬ್ರಿಟಿಷರ ಅನುಮತಿ ಇಲ್ಲದೆ ಅವರ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ. ಆ್ಯಂಡ್ ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ಸ್ ವಿತ್ ಎನಿ ಇಂಡಿಯನ್ ಸ್ಟೇಟ್ಸ್ ದ ಪರ್ಮಿಷನ್ ಆಫ್ ದಿ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟರಿ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮಾಡುವುದಾಗಲಿ ಆರ್ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ತುಂಬ ಅಗತ್ಯವಾಗಿತ್ತು. ವಿದೌಟ್ ಹಿಸ್ ಪರ್ಮಿಷನ್ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು ಆರ್ ಪ್ಯಾಕ್ಟ್ನ ಮಾಡಿಕೊಳ್ಳುವಂತಿರಲಿಲ್ಲ. ಇನ್ ರಿಟರ್ನ್ ಫಾರ್ ಆಲ್ ದೀಸ್ ಸರ್ವಿಸಸ್ ದ ಕಂಪ್ನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್ಸ್. ಈ ಎಲ್ಲ ಕಂಡೀಷನ್ಸ್ಗಳನ್ನ ಇಂಡಿಯನ್ ಸ್ಟೇಟ್ಸ್ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಈ ರೀತಿಯ ಸೌಲಭ್ಯಗಳು ಮತ್ತು ಪ್ರೊಟೆಕ್ಷನ್ನ ನೀಡುವುದಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ಒಪ್ಪಂದ ಪ್ರಕಾರ ನಮ್ಮ ಇಂಡಿಯನ್ ಸ್ಟೇಟು ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸಹಾಯ ಮಾಡಿದರೆ ಅವರು ಒಂದು ವೇಳೆ ಆಂತರಿಕ ಇಲ್ಲ ಬಾಹ್ಯ ಯಾವುದೇ ಒಂದು ಯುದ್ಧಗಳನ್ನು ಸಂಭವಿಸಿದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಆರ್ಮಿ ಹೆಲ್ಪ್ ಮಾಡುವುದು ಒಂದು ಒಪ್ಪಂದ ಮಾಡಿಕೊಂಡಿದ್ದರು. ಈ ರೀತಿಯ ಒಂದು ಸಿಸ್ಟಮ್ನ ನಾವು ಈಗಲೂ ಪ್ರಸ್ತುತ ಕೂಡ ನೋಡಬಹುದು. ಜಾಯಿಂಟ್ ಆಗಿ ಆರ್ಮಿ ಫೋರ್ಸ್ನ ಪ್ರಾಕ್ಟೀಸ್ ಮಾಡುವಂಥದ್ದು ಆ್ಯಂಡ್ ಮ್ಯೂಚುವಲಿ ಹೆಲ್ಪ್ ಮಾಡುವಂಥದ್ದು.
ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಇಂದ್ರಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್, ದೆನ್ ಇಂಡಿಯಾ ಆ್ಯಂಡ್ USA ಯುದ್ಧ ಅಭ್ಯಾಸ್ ಆ್ಯಂಡ್ ವಜ್ರ ಪ್ರಹಾರ್ joint military exercise, and India and China also have joint military exercise hand in hand. But ಇಲ್ಲಿ ಚೈನಾ ಮಾತ್ರ ಜಾಯಿಂಟ್ ಆಗಿ ಮಿಲಿಟರಿ ಎಕ್ಸಸೈಸ್ನ ಮಾಡುತ್ತಿದೆ. ಬಟ್ ನಮ್ಮ ಇಂಡಿಯಾದ ಮೇಲೆ ಆವಾಗ ಅಟ್ಯಾಕನ್ನು ಮಾಡುತ್ತಿರೋದು ಕೂಡ ನೀವು ನೋಡಬಹುದು. ಬಟ್ ಇಂಡಿಯಾ ಆ್ಯಂಡ್ ರಷ್ಯಾ ಮತ್ತು ಅಮೇರಿಕಾ ಆ್ಯಂಡ್ ಇಂಡಿಯಾ ಒಳ್ಳೆ ಮ್ಯೂಚುವಲ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತಿರೋದು ಕೂಡ ನಾವು ನೋಡ್ಬೋದು. ಬಟ್ ಬ್ರಿಟಿಷರು ಈ ಜಂಟಿ ಸಮರಾಭ್ಯಾಸ ಮಾಡುವುದೇ ಉದ್ದೇಶ ಬೇರೆಯಾಗಿತ್ತು. ಜಸ್ಟ್ ಅವರು ಮಿಲಿಟರಿ ಸ್ಟ್ರಾಂಗ್ ಮಾಡ್ಕೋಬೇಕು ಆ್ಯಂಡ್ ಹೆಚ್ಚು ಲಾಭವನ್ನು ಗಳಿಸಬೇಕು, ಹಾಗೆಯೇ ಇಲ್ಲಿ ಗಟ್ಟಿಯಾಗಿ ನೆಲೆಯನ್ನು ಊರಬೇಕು ಆ್ಯಂಡ್ ಆಲ್ಸೋ ಅವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಈ ಎಲ್ಲ ಒಪ್ಪಂದಗಳನ್ನು ಅವರು ಜಾರಿಗೆ ತರುತ್ತಾರೆ. ಆ್ಯಂಡ್ ದ ಬ್ರಿಟಿಷ್ ಕುಡ್ ಪ್ಲೇಸ್ ದ ಇಂಡಿಯನ್ ಸ್ಟೇಟ್ಸ್ ಅಂಡರ್ ದೇರ್ ಕಂಟ್ರೋಲ್. ಬೈ ದಿಸ್ ಪಾಲಿಸಿ ಬ್ರಿಟಿಷರು ತಮ್ಮ ಸೈನಿಕ ನಿರ್ವಹಣೆ ಸುಲಭ ಮಾಡಿಕೊಂಡರು. ಆ್ಯಂಡ್ ದೋ ದಿಸ್ ಪಾಲಿಸಿ ದ ಮೇಂಟೆನೆನ್ಸ್ ಆಫ್ ದಿ ಬ್ರಿಟಿಷ್ ಆರ್ಮಿ ಬಿಕೇಮ್ ವೆರಿ ಈಸಿ. ಭಾರತೀಯ ಎಲ್ಲ ರಾಜ್ಯಗಳನ್ನು ತಮ್ಮ ಅಂಡರ್ನಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ತಮ್ಮ ಒಂದು ಸೇನಾಪಡೆಯನ್ನು ತುಂಬ ಸ್ಟ್ರಾಂಗ್ ಮಾಡಿಕೊಂಡರು, ಯಾವುದೇ ಖರ್ಚು ವೆಚ್ಚಗಳು ಇಲ್ಲದಂತೆ. ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ವರ್ ಸಬ್ಜೆಕ್ಟೆಡ್ ಟು ಸಿವಿಯರ್ ಎಕನಾಮಿಕ್ ಎಕ್ಸ್ಪ್ಲೈಟೇಷನ್. ಭಾರತೀಯ ರಾಜ್ಯಗಳು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಂದು ಪಾಲಿಸಿಯ ಮೂಲಕ. ದೆನ್ ಹೈದರಾಬಾದ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಂಟರ್ ದಿಸ್ ಅಗ್ರಿಮೆಂಟ್. ಆಫ್ಟರ್ ದ್ಯಾಟ್ ಹೈದರಾಬಾದ್, ಮೈಸೂರು, ಔಧ್, ತಾಂಜಾವೂರ್, ಮರಾಠ, ಬಿರಾರ್, ಅರ್ಕಾಟ್, ಪುಣೆ, ಗ್ವಾಲಿಯರ್ and other states enter to this agreement. Now let's understand Second Anglo-Maratha War. It took place in the year 1803 and 1805. Firstly, we have to understand the reasons of Second Anglo-Maratha War. Actually, the differences among the Maratha chieftains was the main reason for this war. ಮರಾಠ ಮನೆತನಗಳ ನಾಯಕರ ನಡುವಿನ ಒಂದು ಸಂಘರ್ಷವೇ ಈ ಯುದ್ಧಕ್ಕೆ ಮೂಲ ಕಾರಣವಾಯಿತು. ಆ್ಯಂಡ್ there was enmity started between Yashwantrao of Holkar family, Daulat Rao of Scindia family, and they both also wanted to establish control over the Peshwa Balaji Rao II. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು. ಆ್ಯಂಡ್ ಇವರ ನಡುವೆ ಈ ಯಶವಂತರಾವ್ ಮತ್ತು ದೌಲತ್ ರಾವ್ ಇಬ್ಬರು ಕೂಡ ಪೇಶ್ವರಾವ್ನ ವಿರುದ್ಧ ಹೇಗಾದರೂ ಮಾಡಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಅವರು ಡಾಮಿನೇಟ್ ಆಗಬೇಕು ಅಂತ ಅಂದುಕೊಂಡಿದ್ದರು. ಆ ಸಂದರ್ಭದಲ್ಲಿ ದ ಆರ್ಮಿ ಆಫ್ ಹೋಳ್ಕರ್ ಡಿಫಿಟೆಡ್ the armies of Scindia and the Peshwa in the year 1802. The Peshwa appealed to the British for the help of the British. ಈ ಒಂದು ಸಂದರ್ಭದಲ್ಲಿ 1802ನಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತು. ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದನು. ಇದೇ ಸಂದರ್ಭಕ್ಕಾಗಿ ಲಾರ್ಡ್ ವೆಲ್ಲೆಸ್ಲಿ ಫೈನಲಿ ಗಾಟ್ ಆನ್ ಅಪಾರ್ಚುನಿಟಿ ಟು ಮಿಡಲ್ ವಿತ್ ದ ಅಫೇರ್ಸ್ ಆಫ್ ಮರಾಠ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಒಂದು ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂಥ ಗಾದೆ ಮಾತಿನಂತೆ ಬ್ರಿಟಿಷರು ಈ ಸಮಯಕ್ಕಾಗಿ ಕಾಯುತ್ತಿದ್ದರು. ಇದೇ ಒಂದು ಅವಕಾಶವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡರು. ಆಫ್ಟರ್ ದ್ಯಾಟ್ ದ ಪೇಶ್ವಾ ಎಂಟರ್ಡ್ ದ ಸಬ್ಸಿಡರಿ ಅಲಿಯನ್ಸ್ ಸಿಸ್ಟಮ್ ಬೈ ಅಕ್ಸೆಪ್ಟಿಂಗ್ ದ ಟ್ರೆಟಿ ಆಫ್ ಬೇಸಿನ್. ಪೇಶ್ವೆಯು ಬೇಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. ಬಟ್ ಅದರ್ ಮರಾಠ ಫ್ಯಾಮಿಲೀಸ್ ಲೈಕ್ ಹೋಳ್ಕರ್, ದೆನ್ ಗ್ವಾಲಿಯರ್ ಆ್ಯಂಡ್ ಬೋನ್ಸ್ಲೆ ಫಾರ್ಮ್ಡ್ ಆನ್ ಅಲಿಯನ್ಸ್ ಮೇನ್ಲಿ ಟು ಅಪೋಸಿಂಗ್ ದ ಟ್ರೆಟಿ ಆಫ್ ಬೇಸಿನ್. ಬಟ್ ಲೇಟರ್ Lord Wellesley defeated the armies of various Maratha families. From 1803 to 1805 ವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧದಲ್ಲಿ ಸೋಲಿಸಿದನು. ಬಟ್
His battle thirstiness increased the financial burden on the company. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಇದರಿಂದ on being criticized for this policy, Lord Wellesley resigned from his post and returned to England. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಆ್ಯಂಡ್ ದಿಸ್ ರಿಸಲ್ಟೆಡ್ ಇನ್ ಪೀಸ್ ಇನ್ ದ ರೀಜನ್. ಈ ಎಲ್ಲ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸಿತು. ಸೊ ಇಲ್ಲಿಗೆ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ended. Now let's see third Anglo-Maratha War. It took place in the year 1817 to 1818. The Maratha families, they tried to protect their independence and honor. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ನಡೆಸಿದರು. ಇವನ್ ದ ಪೇಶ್ವಾ ಆಲ್ಸೋ ಟ್ರೈಡ್ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಪ್ರಯತ್ನಿಸುತ್ತಾನೆ. ಆಫ್ಟರ್ ದ್ಯಾಟ್ ದ ಪೇಶ್ವಾ ಅಟ್ಯಾಕ್ಡ್ ದ ಬ್ರಿಟಿಷ್ ರೆಸಿಡೆನ್ಸಿ ಆಟ್ ಪೂನಾ ಇನ್ ದ ಇಯರ್ 1817ರಲ್ಲಿ ಪೂನಾದಲ್ಲಿದ್ದಂತಹ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟು ಹಾಕಿದನು. ಆಫ್ಟರ್ ದ್ಯಾಟ್ ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ and Malhar Rao Holkar, ಇವರು ಸಹ rebelled against the British, but they were suppressed. Finally, Peshwa Baji Rao II fought against the British at Korangan and Asti in the year 1818. Later, he surrendered to the British, and British abolished the Peshwa post and granted a pension ಟು ಬಾಜಿ ರಾವ್ ಸೆಕೆಂಡ್. ಅಂತಿಮವಾಗಿ ಪೇಶ್ವಾ ಬಾಜಿರಾವ್ ಸೆಕೆಂಡ್ ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಂಗಾವ್ ಅಂಡ್ ಅಸ್ತಿ ಈ ಯುದ್ಧಗಳಲ್ಲಿ ಸೋತು ಶರಣನಾದನು. ಆಫ್ಟರ್ ದ್ಯಾಟ್ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ದೆನ್ ಬ್ರಿಟಿಷ್ ಇನ್ಸ್ಟಾಲ್ಡ್ ದ ಪ್ರತಾಪ ಸಿಂಹ, the descendant of Shivaji, as the ruler of the Satara. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಒಂದು ಸಣ್ಣ ರಾಜ್ಯವಾದ ಸತಾರದಲ್ಲಿ ಪ್ರತಿಷ್ಠಾಪಿಸಿ, ಆಫ್ಟರ್ ದ್ಯಾಟ್ ದೇ ನೇಮ್ಡ್ ಹಿಮ್ ಆಸ್ ದ ಟ್ರೆಡಿಷನಲ್ ಲೀಡರ್ ಆಫ್ ಮರಾಠಾಸ್ ಆ್ಯಂಡ್ ಸಪ್ರೆಸ್ಡ್ ದ ಮರಾಠ ರೆಸಿಸ್ಟೆನ್ಸ್. ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಬ್ರಿಟಿಷರು ನಿಗ್ರಹಿಸಿದರು. ಸೊ ಥರ್ಡ್ ಆಂಗ್ಲೋ ಮರಾಠ ವಾರ್ ವಾಸ್ ಎಂಡೆಡ್. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕನ್ಸಾಲಿಡೇಷನ್ ಆಫ್ ದಿ ಬ್ರಿಟಿಷ್ ಪವರ್ 1818 ಅಪ್ ಟು 1857. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ್ಯಂಡ್ ದ ಬ್ರಿಟಿಷ್ ಕಂಪ್ಲೀಟೆಡ್ their agenda of ruling the entire India from the year 1818 up to 1857. ಬ್ರಿಟಿಷರು 1818ರಿಂದ ಹಿಡಿದು 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು. ಆ್ಯಂಡ್ ದೇ ಆಕ್ಯುಪೈಡ್ ಸಮ್ ಮೇಜರ್ ಸ್ಟೇಟ್ಸ್. ದೀಸ್ ಆರ್ ಸಿಂಧ್, ಔಧ್ ಆ್ಯಂಡ್ ಮೆನಿ ಅದರ್ ಸ್ಮಾಲರ್ ಸ್ಟೇಟ್ಸ್. ಈ ಅವಧಿಯಲ್ಲಿ ಬ್ರಿಟಿಷರು ಪಂಜಾಬ್, ಸಿಂಧ್, ಔಧ್ ಆ್ಯಂಡ್ ಇನ್ನಿತರ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ಆಕ್ರಮಿಸಿಕೊಂಡರು. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಮ್ ವರ್ಡ್ಸ್ ಆ್ಯಂಡ್ ಮೀನಿಂಗ್. ಫಸ್ಟ್ಲಿ, ವೇಜಿಂಗ್ ವಾರ್, ಯುದ್ಧವನ್ನು ನಡೆಸುವುದು. ಪ್ಯಾಕ್ಟ್, ಒಪ್ಪಂದ ಆರ್ ಕರಾರು. ಮ್ಯಾಂಡೇಟರಿ ಮೀನ್ಸ್ ಕಡ್ಡಾಯ, ಕಂಪಲ್ಸರಿ. ಅಗ್ರೇಷನ್, ಆಕ್ರಮಣ ಮಾಡಿಕೊಳ್ಳುವುದು. ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಮಾಡುವುದು. ಅಪೀಲ್ಡ್, ಮನವಿ, ರಿಕ್ವೆಸ್ಟ್ ಮಾಡಿಕೊಳ್ಳುವುದು. ಅಫೇರ್ಸ್, ವ್ಯವಹಾರಗಳಲ್ಲಿ ಭಾಗಿಯಾಗುವುದು ಆರ್ ಇಂಟರ್ಫಿಯರ್ ಆಗುವುದು. ಥರ್ಸ್ಟಿನೆಸ್, ಬಾಯಾರಿಕೆ ಮೀನ್ಸ್ ಇಲ್ಲಿ ದಾಹ, ಅಧಿಕಾರದ ದಾಹದಿಂದ. ದೆನ್ ಡೆಸೆಂಡೆಂಟ್, ವಂಶಸ್ಥರು.
ಸಪ್ರೇಸ್ಡ್ ನಿಗ್ರಹಿಸುವುದು, ಹತ್ತಿಕ್ಕುವುದು ಆರ್ ಸೋಲಿಸುವುದು. ಡಿಫೀಟ್ ದೆನ್ ರೆಸಿಸ್ಟೆನ್ಸ್ ಎದುರಿಸುವುದು, ವಿರೋಧಿಸುವುದು. ಆ್ಯಂಡ್ ಅಜೆಂಡಾ ಕಾರ್ಯಕ್ರಮ ಆರ್ ಕಾರ್ಯಸೂಚಿ. Okay children, now we stop our class and we will continue our class in the next video. Till then, take care my dear children.